ಮನೆಯಲ್ಲಿ ಬ್ರೆಡ್ ಇದ್ರೆ ಸಾಕು, ತುಂಬಾ ಸುಲಭವಾಗಿ ಹಾಗೂ ರುಚಿಕರವಾದ ಬ್ರೆಡ್ ಜಾಮೂನ್ನ ಮಾಡ್ಕೊಳ್ಬಹುದು. ಜಾಮೂನ್ ಮಾಡಕ್ಕೆ ಜಾಸ್ತಿ ಪದಾರ್ಥಗಳು ಬೇಕಾಗೋದಿಲ್ಲ ಮತ್ತೆ ಜಾಸ್ತಿ ಸಮಯ ಕೂಡ ಹಿಡಿಯೋದಿಲ್ಲ, ಬೇಗನೆ ಮಾಡ್ಕೊಳ್ಬಹುದು. ಹಾಗಾದ್ರೆ ತಡ ಯಾಕೆ, ಸ್ವೀಟ್ ಆಗಿರುವ ಸಾಫ್ಟ್ ಆಗಿರುವ ಬ್ರೆಡ್ ಜಾಮೂನ್ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಬ್ರೆಡ್ ಜಾಮೂನ್ ಮಾಡಕ್ಕೆ ಬೇಕಾಗುವ ಪದಾರ್ಥಗಳು: ಬ್ರೆಡ್, 2 ಕಪ್ ಆಗುವಷ್ಟು ಸಕ್ಕರೆ, ಬಾದಾಮಿ ಗೋಡಂಬಿ ಪುಡಿ, 2 ಏಲಕ್ಕಿ, 1 ಕಪ್ ಆಗುವಷ್ಟು ಹಾಲು. ಮೊದಲು ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಸಕ್ಕರೆನ ಹಾಕೊಂಡು, ಸಕ್ಕರೆ ಎಷ್ಟು ತೊಯ್ಯುತ್ತೋ ಅಷ್ಟು ನೀರ್ನ ಹಾಕೊಳ್ಬೇಕು. ಇವಾಗ ಸಕ್ಕರೆನ ಕರಗಿಸಿ ಇದನ್ನ ಪಾಕ ಆಗಿ ಮಾಡ್ಕೊಳ್ಬೇಕು. ಬ್ರೆಡ್ ಜಾಮೂನ್ ಮಾಡೋದು ತುಂಬಾನೇ ಸುಲಭ ಇದೆ, ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೆ. ಮತ್ತೆ ಇದು ಬೇಗ ಕೂಡ ಆಗುತ್ತೆ, ಜಾಸ್ತಿ ಸಮಯ ಕೂಡ ಹಿಡಿಯೋದಿಲ್ಲ. ಪಾಕನ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಬೇಡಿ, ಪಾಕನ ಮೀಡಿಯಂ ಆಗಿ ಮಾಡ್ಕೊಂಡ್ರೆ ಸಾಕು. 2 ಏಲಕ್ಕಿ, ಇವಾಗ ಇದನ್ನ 10ರಿಂದ 15 ನಿಮಿಷ ಕುದಿಸ್ಕೋಬೇಕು. ನೋಡಿ ಇವಾಗ ಪಾಕ ರೆಡಿ ಆಗಿದೆ. ಜಾಸ್ತಿ ಗಟ್ಟಿನೂ ಆಗ್ಬಾರ್ದು ಮತ್ತೆ ಜಾಸ್ತಿ ತೆಳುವಾಗೂ ಆಗ್ಬಾರ್ದು ಪಾಕ. ಈ ರೀತಿಯಾಗಿ ಪಾಕ ರೆಡಿ ಮಾಡ್ಕೊಳ್ಬೇಕು. ಈಗ ಬ್ರೆಡ್ ನ ತಗೊಂಡು ಇದ್ರ ಸೈಡ್ ಅಲ್ಲಿ 4 ಕಡೆಯಿಂದ ಇದನ್ನ ಕಟ್ ಮಾಡ್ಕೊಳ್ಬೇಕು. ಸೈಡ್ ಅಲ್ಲಿರೋದನ್ನ ಕಟ್ ಮಾಡ್ಕೋಬೇಕು. ಈಗ ಬ್ರೆಡ್ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಬ್ರೆಡ್ ಎಲ್ಲ ಒಂದು ಪ್ಲೇಟ್ ಅಲ್ಲಿ ಇಟ್ಟು, ಬ್ರೆಡ್ ಎಷ್ಟು ತೊಯ್ಯುತ್ತೋ ಅಷ್ಟು ಮಾತ್ರ ಹಾಲನ್ನ ಹಾಕೊಳ್ಬೇಕು, ಜಾಸ್ತಿ ಹಾಕೋಕ್ ಹೋಗ್ಬೇಡಿ, ಮತ್ತೆ ಜಾಮೂನ್ ಸರಿಯಾಗಿ ಬರೋದಿಲ್ಲ, ಉಂಡೆ ಕಟ್ಟೋಕೆ ಬರೋದಿಲ್ಲ ಸರಿಯಾಗಿ. ಇವಾಗ ಎಲ್ಲ ಬ್ರೆಡ್ ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಜಾಮೂನ್ ಮಾಡಕ್ಕೆ ಇದು ರೆಡಿ ಆಗಿದೆ. ಇವಾಗ ನಾವು ಸ್ವಲ್ಪನೇ ಬ್ರೆಡ್ ತಗೊಂಡು ಇದಕ್ಕೆ ರೌಂಡ್ ಶೇಪ್ ಅಲ್ಲಿ, ಅಂದ್ರೆ ಜಾಮೂನ್ ಶೇಪ್ ಅಲ್ಲಿ ನಾವು ಉಂಡೆನ ಮಾಡ್ಕೊಳ್ಬೇಕು. ಇವಾಗ ರೌಂಡ್ ಶೇಪ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಎಲ್ಲಾ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಇವಾಗ ಬ್ರೆಡ್ ಇಂದ ಎಲ್ಲಾ ಉಂಡೆಗಳನ್ನ ಮಾಡ್ಕೊಂಡಿದೀವಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಇದ್ರಲ್ಲಿ ಎಣ್ಣೆನ ಹಾಕಿ, ಎಣ್ಣೆ ಪೂರ್ತಿ ಕಾಯ್ಬೇಕು. ಎಣ್ಣೆ ಪೂರ್ತಿ ಕಾದ್ಮೇಲೆ ನಾವು ರೆಡಿ ಮಾಡಿರುವಂತಹ ಬ್ರೆಡ್ ಉಂಡೆನ ಹಾಕೊಳ್ಬೇಕು. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ, ಹೈ ಫ್ಲೇಮ್ ಅಲ್ಲಿ ಇಡಬೇಡಿ. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಪೂರ್ತಿಯಾಗಿ ಹೊತ್ತೋಗ್ಬಿಡುತ್ತೆ. ಇವಾಗ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಎರಡು ಕಡೆಯಿಂದ. ಜಾಸ್ತಿ ಬ್ಲ್ಯಾಕ್ ಕೂಡ ಫ್ರೈ ಮಾಡ್ಕೋಬೇಡಿ, ಮೀಡಿಯಂ ಅಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದು ರೆಡಿ ಆಗಿದೆ. ಈಗ ನಾವು ಒಂದು ಬೌಲ್ ಅಲ್ಲಿ ನಾವು ರೆಡಿ ಮಾಡಿರುವಂತಹ ಪಾಕನ ಹಾಕೊಳ್ಬೇಕು. ನೋಡಿ, ಜಾಸ್ತಿ ಗಟ್ಟಿಯಾಗೂ ಇಲ್ಲ, ಜಾಸ್ತಿ ತಿಳಿಯಾಗೂ ಇಲ್ಲ, ಈ ರೀತಿಯಾಗಿ ಪಾಕನ ರೆಡಿ ಮಾಡ್ಕೊಳ್ಬೇಕು. ಈಗ ನಾವು ಮಾಡಿರುವಂತಹ ಬ್ರೆಡ್ ಉಂಡೆಗಳನ್ನ ಇದ್ರಲ್ಲಿ ಹಾಕ್ಬೇಕು. ಇವಾಗ ಗೋಡಂಬಿ ಮತ್ತೆ ಬಾದಾಮಿ ಪೌಡರ್ನ ಮೇಲ್ಗಡೆ ಹಾಕೊಳ್ಬೇಕು. ನೋಡಿ, ಸಾಫ್ಟ್ ಆಗಿರುವ, ಸ್ವೀಟ್ ಆಗಿರುವ, ಟೇಸ್ಟಿ ಆಗಿರುವ ಬ್ರೆಡ್ ಜಾಮೂನ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನೂ ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿ ರುಚಿಯಾದ ಅಡುಗೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.